ಕೊನೆಗೂ ಆ ಗಂಡು ಬಲೇಶ್ವರ ಕಣ್ಣು ಬಿಟ್ಬಿಟ್ಟ ಕಣೆ. ಈ ನಡುವೆ ದೇವರು ಕಣ್ಬಿಡೋದು ಜಾಸ್ತಿ ಆಗ್ಬಿಟ್ಟಿದೆ. ನಮಗೆ ಒಳ್ಳೆ ದಿನಗಳು ಬಲ್ತಾ ಇವೆ. ಹೌದಾ? ಯಾವ ಕಡೆಯಿಂದ? ಬಾಗಿಲು ಕಡೆಯಿಂದ ಅಲ್ಲ ಕಣೆ, ಮತ್ತೆ ನೀನು ಕಿಟಕಿ ಕಡೆಯಿಂದನಾ? ಹೇಳ್ತೀನಿ ತಾಳು. ಪಾಟನೆಗೆ ಗಂಡುಗನೇ ನನ್ನ ಹೆಸರಿಗೆ ರಂಗ ತೋರಿಸಿದ್ಮೇಲೆ ಇದು ಗಂಡುಗಲಿ ಅಂತ ಏನ್ ಮಾಡ್ತು ಅದೇನು ಅಂತ ಹೇಳಿ. ಮಗನೇ, ದೇವಸ್ಥಾನಕ್ಕೆ ಹೋಗಿದ್ನಾ? ಪ್ರಸಾದ ಕೊಟ್ರ ಅಲ್ಲೇ ತಿಂದ್ರ ಅಥವಾ ಇಲ್ಲಿಗೂ ತಗೊಬಂದ್ರ? ತಿನ್ನೋದ್ರಲ್ಲೇ ಇದೆಯಲ್ಲೋ. ದೇವರ ಆಶೀರ್ವಾದಕ್ಕಿಂತ ಮನುಷ್ಯನ ಪ್ರಯತ್ನ ಮುಖ್ಯ ಕಣ. ಯಾಕೋ ನಿಮ್ ಮಾತು ಒಗಟಾಗಿದೆಯಲ್ಲ. ನಿಜ ಹೇಳು, ನೀನು ಮನುಷ್ಯನ? ಆತೋ ಶ್ರೀರಂಗಮ್ಮ, ನನ್ನನ್ನು ಹೆತ್ತವ್ರು ನೀವು, ನಿಮ್ಗೆ ಗೊತ್ತಿಲ್ವೇ? ನಾನು ಹೆತ್ತಿದ್ದು ಮನುಷ್ಯನ ಇಲ್ಲ ಲಪ್ಪರ್ ಗೊಂಬೆನ ಅಂತ ನನಗೆ ಅನುಮಾನ ಬಂದ್ಬಿಟ್ಟಿದೆ. ನಾನು ರಬ್ಬರ್ ಗೊಂಬೆ ಅಲ್ಲ, ಮನುಷ್ಯ. ಅಣ್ಣಯ್ಯ, ಉಪ್ಪು ಅಂದ್ರೆ ಗಾಳಿಗೆ ತೂರ್ಕೊಂಡು ಹೊಟ್ಟೋಗ್ತೀಯ, ಅದಕ್ಕೆ ಅಮ್ಮ ಕೇಳ್ತಾ ಇರೋದು. ಈ ಕಾಲಕ್ಕೆ ತೆಳ್ಳಗಿರೋದೇ ಫ್ಯಾಷನ್ನು, ದಪ್ಪಗಿದ್ರೆ ಅನಾರೋಗ್ಯ ಅಂತಾರೆ. ನೀನು ಮನುಷ್ಯನೇ ಆಗಿದ್ದಲೇ ನನ್ನ ಮಾತು ಕೇಳು. ಈ ತಿಂಗಳು ಅತ್ಯಂತ ಪ್ರಶಸ್ತವಾದ ತಿಂಗಳು. ಹೊಸ ದಂಪತಿಗಳಿಗೆ ಮಾದಿಯ ಕಾಲ ಇದ್ದಾಗೆ. ಗಂಡ ಹೆಂಡತಿ ಒಟ್ಟಿಗೆ ಸಂಸಾರ ಮಾಡಿದ್ರೆ ರಾಜಯೋಗ ಇದೆ ಅಂತ ಶಾಸ್ತ್ರಿಗಳು ಹೇಳಿದ್ದಾರೆ. ಪ್ರಪಂಚನೇ ಮೆಚ್ಚುವಂತ ಮಗ ನೀನು ಹುಟ್ಟಾನಂತೆ. ಯಾವ ಶಾಸ್ತ್ರಿಗಳು ಹೇಳಿದ್ದು? ನಮ್ಮನೆ ಶಾಸ್ತ್ರಿಗಳೇ. ಇವತ್ತಿಂದನೇ ಸಂಸಾರನ ಶುರು ಹಚ್ಕೊ. ಎಲ್ಲಿ ಮೆಟ್ಲು ಕೆಳಗ? ಅಯ್ಯೋ ಕಲ್ಮ ಕಲ್ಮ ಮಗನೇ, ನಿನ್ನ ಸಂಸಾರನ ನಾನು ಲಿಪಣಿ ಮಾಡ್ತೀನಿ. ಒಟ್ಟಲ್ಲಿ ಈ ಮನೆಗೆ ಒಬ್ಬ ಪುಟ್ಟ ರಾಜಕುಮಾರ ಬರಬೇಕು. ಬಲೆ ಇದೆ, ನಾನು ಹೇಳಿದಾಗ ಮಾಡಬೇಕು. ಸೂಪರ್. ಪಾಂಡುರಂಗ, ಜಾಜಿ ಅವರು ಊರಿಗೆ ಹೋಗ್ಬೇಕಾರೆ ಏನಾದ್ರು ಹೇಳ್ಬಿಟ್ಟು ಹೋದ್ರೇನ? ಏನಾದ್ರು ಅಂದ್ರೆ ಮಸಾಲೆ ನುಚ್ಚಕ್ಕೆ ದುಡ್ಡು ಕೊಡೋದ್ರ ಬಗ್ಗೆ ಹೇಳ್ಬಿಟ್ಟು ಹೋಗಿದ್ದಾರೆ. ಹೇಳಿದ್ಮೇಲೆ ಕೊಡತ್ತಾನೆ ನೋಡಿ, ಸುಮ್ಮನೆ ಕೊಟ್ಬಿಡ್ಬೇಕು. ಅದು ನಾನು ಕೊಡೋದಕ್ಕೆ ರೆಡಿಯಾಗೇ ಇದ್ದೆ, ಆದ್ರೆ ತಗೊಳೋದಕ್ಕೆ ನೀವು ರೆಡಿ ಇದ್ದೀರೋ ಇಲ್ವೋ ಗೊತ್ತಿಲ್ವೇ? ನಾವು ತಗೊಳೋದಿಕ್ಕೆ ಎವರ್ ರೆಡಿ. ಈಗ್ಲೇ ಕೊಡ್ಲಾ? ಕಾಯ್ತಾ ಇದೀವಿ, ಕೊಡಿಪ್ಪ ಸುಮ್ಮನೆ. ತಗೊಳ್ಳಿ, ಇದನ್ನೇ ಕೊಡೋಕ್ ಹೇಳಿದ್ದು. ಈಗೇನು ಜಾಗ ಖಾಲಿ ಮಾಡ್ತಿರೋ ಅಥವಾ ಇನ್ನೂ ಕೊಡ್ಲು? ಅಮ್ಮ, ಯಾಕಿದೆಲ್ಲ ಮಾಡ್ತಾ ಇದೀವಿ? ಈ ತಿಂಗಳು ಬಹಳ ಒಳ್ಳೆ ದಿನಗಳು. ಶಾಸ್ತ್ರಿಗಳು ಹೇಳಿದ್ದಾರೆ, ಈ ತಿಂಗಳಲ್ಲಿ ಗಂಡ ಹೆಂಡತಿ ಸಂಸಾರ ಮಾಡಿದರೆ ಮನೆಗೆ ತುಂಬಾ ಒಳ್ಳೇದಾಗುತ್ತಂತೆ. ಜಾಜೆತ್ಗೆ ಒಂದ್ ಮಾತು ಹೇಳ್ಬೇಕಿತ್ತು. ಕೂಲಿನ ಕೇಳಿ ಯಾರು ಮಸಾಲೆ ಅಲಿಯೋಲ್ಲ. ಅಂದ್ರೆ ಅಣ್ಣ ಹಿಂಗು ಜಾಜೆತ್ಗೆಗೂ ಸರ್ಪ್ರೈಸ್ ಪ್ರೆಸೆಂಟೇಶನ್. ಬಲೆ ಬಲೆ ಮಗನೇ, ಹೋಗಿ ಡ್ರೆಸ್ ಹಾಕೊಂಡ್ ಬಾಲ. ಯಾಕೆ ಈಗ ಹಾಕೊಂಡಿರೋ ಚೆನ್ನಾಗಿಲ್ವೋ? ಚೆನ್ನಾಗಿದೆ ಕಣೋ, ಆದ್ರೆ ಈ ಡ್ರೆಸ್ ಅದಕ್ಕೆ ಸೆಟ್ ಆಗೋಲ್ಲ. ಯಾವ್ದಕ್ಕೆ? ನಾ ಹೇಳ್ತೀನಿ, ಹೋಗಿ ಡ್ರೆಸ್ ಹಾಕೊಂಡ್ ಬಾ. ಇನ್ನು ಯಜಮಾನ್ರೆ, ಯಾವ್ದಾದ್ರು ಫಂಕ್ಷನ್ ಹೋಗ್ತಾ ಇದೀರಾ? ಇಲ್ಲ ಕಣೆ, ಮತ್ತೆ ಯಾಕೆ ಈ ವೇಷ? ನಮ್ಮ ಮಾತು ಶ್ರೀರಂಗಮ್ಮ ಆಸೆ ಕೊಟ್ರು, ಅದಕ್ಕೆ ಹಾಕೊಂಡಿದ್ದೀನಿ. ಸರಿ, ಹಾಗಾದ್ರೆ ಇಬ್ರು ಕೈ ಇಟ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ. ನಾನೆಲ್ಲೂ ಬರಲ್ಲ, ಇವತ್ತು ಮನೇಲೇ ಇರ್ಬೇಕಂತೆ. ಯಾಕೆ ಹೇಳಿದ್ರು? ನಾನೇ ಹೇಳಿದ್ದು. ಯಾಕೆ ಹೇಳಿದ್ರು? ಅದಕ್ಕೆ ಕಾರಣ ಇದೆ. ಹೋಗಿ ಬಿಸಿ ಬಿಸಿಯಾಗಿ ಲಾಡು ಉಂಡೆ ಕಟ್ಟು. ಯಾಕೆ ಲಾಡುನೇ ಮಾಡ್ಬೇಕು? ಅದೆಲ್ಲ ನಿನಗೆ ಯಾಕೆ? ಲಾಡು ಕಟ್ಟು ಅಂದ್ರೆ ಕಟ್ಟುತ್ತಿರಬೇಕು. ಒಳ್ಳೊಳಗೆ ಏನೋ ನಡೆಸ್ತಿರೋ ಹಾಗಿದೆ. ಅದು ನಿನಗೆ ಬೇಡದ ವಿಷಯ. ಈಗ ಹೋಗಿ ಲಾಡು ಕಟ್ತೀಯೋ ಇಲ್ಲ ಗಂಟು ಮುಟ್ಟೆ ಕಟ್ತೀಯೋ? ಲಾಡುನೇ ಕಟ್ತೀನಿ. ಮಾತು ಶ್ರೀರಂಗಮ್ಮ, ಹೇಳುವುದಕ್ಕೂ ಕೇಳುವುದಕ್ಕೂ ಇದು ಸಮಯವಲ್ಲ. ಓ ಕವಿರತ್ನ ಕಾಳಿದಾಸಿ. ವಾಟ್ ಮೈ ಡಿಯರ್ ಗುಬ್ಬಿ, ವಾಟ್ ಇಸ್ ದಿಸ್? ಇದು ರೂಮು, ಇದು ಬೆಡ್ಡು. ಸಿನಿಮಾದಲ್ಲಿ ಇಂಥ ಸೀನು ಬಂದಾಗ ಫಸ್ಟ್ ನೈಟ್ ಸೀನು ಅಂತಾರೆ. ನಾನು ಎಂದಿರೋ ಟೈಮಲ್ಲಿ ಈ ರೀತಿ ಎಲ್ಲ ಅರೇಂಜ್ ಮಾಡ್ಕೊಂಡು ನನಗೋಸ್ಕರ ವೇಟ್ ಮಾಡ್ತಿದ್ದೀರೇನ್ರಿ? ಕರೆಕ್ಟ್ ಕಣ್ರಿ. ಬನ್ನಿ ಬೆಡ್ ಮೇಲೆ ಕೂತ್ಕೊಂಡು ಮಹಾಭಾರತ ಓದೋಣ. ಹಬ್ಬಿ, ಡೋಂಟ್ ಟಾಕ್ ರಬಿಶ್. ನಾನು ಒಂದು ಮಾತು ಹೇಳ್ದೆ ಹೇಗ್ರಿ ಈ ರೀತಿ ಎಲ್ಲ ಅರೇಂಜ್ ಮಾಡ್ಕೋತೀರಾ? ಈ ಸೀನೆಲ್ಲ ನೋಡ್ತಾ ಇದ್ರೆ ಇನ್ಸ್ಪಿರೇಷನ್ ಹುಟ್ಟಿ ಬರುತ್ತೆ. ಈ ತಿಂಗಳು ಪ್ರಶಸ್ತವಾದ ತಿಂಗಳಂತೆ. ಈ ತಿಂಗಳಲ್ಲಿ ಗಂಡ ಹೆಂಡತಿ ಸಂಸಾರ ಮಾಡಿದ್ರೆ ರಾಜಯೋಗ ಬರುತ್ತೆ ಅಂತ ನಮ್ಮ ಮಾತು ಶ್ರೀರಂಗಮ್ಮ ಹೇಳ್ತಾ ಇದ್ರು. ಅದು ಈ ಲಡ್ಡು ತಿಂತ ಹೊಸ ಸಂಸಾರನ ಶುರು ಹಚ್ಕೊಂಡ್ಬಿಡೋಣ. ಹೌದಾ? ಕಡಿ ಇಲ್ಲಿ. ಅತ್ತೆ, ನೋಡಿದ್ರ? ಸ್ವೀಟ್ ಮಾಡು 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 ಅಂತ ಹೇಳಿದ್ರಲ್ಲ, ಮಾಡಿರೋದಕ್ಕೆ ನಿಮ್ ಸೊಸೆ ಲಾಡು ತೆಗೆದು ಕೆಳಗ್ ಬಿಸಾಕಿದ್ದಾರೆ. ಕತ್ತೆ
ಸೊಸೆಗೇನ್ ಗೊತ್ತಾಗುತ್ತೆ ಲಾಡು ರುಚಿ. ನನ್ನ ಸೊಸೆಗೆ ಏನಾಗಿದೆ ಇವತ್ತು? ಇವತ್ತಷ್ಟೇ ಅಲ್ಲ ಅತ್ತೆ, ನಿಮ್ ಸೊಸೆ ಯಾವತ್ ಈ ಮನೆ ಕಾಲಿಟ್ರೋ ಅವತ್ತಿಂದಾನೇ ಏನೋ ಆಗೋಗಿದೆ. ಹೋಗ್ಲಿ ಬಿಡಿ. ಅಭಿ, ನಂಗೆ ಮಹಿಳಾ ಸಂಘದಲ್ಲಿ ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ಕಾಲ್ ಬಂದಿತ್ತು, ಹೋಗ್ಲೇಬೇಕು. ಆದ್ರೆ ಶಾಸ್ತ್ರಿಗಳು ಒಳ್ಳೆ ಮುಹೂರ್ತ ಇಟ್ಬಿಟ್ಟಿದ್ದಾರೆ, ಅದು ತಪ್ಪಿದ್ರೆ ಮತ್ತೆ ಸಿಗಲ್ಲ. ಅಭಿ, ನಾನ್ ಮೀಟಿಂಗ್ ಹೋಗ್ತೀನಿ, ಮುಹೂರ್ತ ಮೀರೋದ್ರೊಳಗೆ ಬಂದ್ಬಿಡ್ತೀನಿ. ಬನ್ರಿ. ಮಗನ ಏನೋ ಇದು? ನೀ ಲಡ್ಡು ತಿನ್ಸ್ತೀನಿ ಅಂದೆ, ಲಡ್ಡು ಅಂತ ಜಾಸ್ತಿ ಬಿಟ್ರು. ಅದೇ ಲಡ್ಡು ಇದು. ಮಗನೇ, ಈ ಲಡ್ಡುನ ನಿನ್ ತಿನ್ಸಿ ಕರ್ಕೊಂಡ್ ಬಾ. ಕೆಳಗ್ ಬಿದ್ದಿರೋ ಲಡ್ಡುನ. ಹೌದು, ಇದೇ ಲಡ್ಡು ತಿನ್ಸಿ ಆಗ್ಲಾದ್ರೂ ಲಡ್ಡು ಬೆಲೆ ಏನು ಅಂತ ಗೊತ್ತಾಗುತ್ತೆ. ನಿನ್ ಹೆಂಡತಿನ ಜೊತೆಲಿ ಕರ್ಕೊಂಡ್ ಬರೋದಾದ್ಲೇ ಬಾ, ಇಲ್ಲ ಅಂದ್ರೆ ನೀನು ಬಲ್ಬೇಡ. ಏನ್ ಯಜಮಾನ್ರೆ, ನಿಮ್ ಹೆಂಡತಿ ಸಿಗ್ಲಿಲ್ಲ ಅಂದ್ರೆ ನನಗ್ ಫೋನ್ ಮಾಡಿ, ನಾನ್ ನಿಮ್ಗೋಸ್ಕರ ಅಡ್ಗೆ ಮನೇಲಿ ಕೆನೆ ಕಾಫಿ ಮಾಡ್ಕೊಂಡು ಕಾಯ್ತಾ ಇರ್ತೀನಿ. ಆ ಜಾಗನ ಪಳಗ್ಸೋದು ಹೇಗೆ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ, ನೀನು ನನ್ನ ಮಗನಿಗೆ ಕೆನೆ ಕಾಫಿ ಕೊಟ್ಟು ಮಲಗಿಸೋದನ್ನೇ ನೋಡ್ತಿದೀಯಲ್ಲ. ಶಾಸ್ತ್ರಿಗಳು ಹೇಳಿದ್ದು ನಡಿಲೇಬೇಕು. ಏ ಮಗನೇ, ನಿನ್ ಹೆಂಡತಿನ ಜೊತೆಲಿ ಕರ್ಕೊಂಡು ಬರೋದಾದ್ರೆ ಮನೆಗೆ ಬಾ, ಇಲ್ಲ ಅಂದ್ರೆ ನೀನು ಹಾಗೆ ಹಾಳಾಗಿ ಹೋಗು. ನೀನು ನನ್ನ ಕಟ್ಟಾಗ್ತೆ. ಸ್ವೀಟು 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 ಸ್ವೀಟ್ ಸ್ವೀಟ್ ಸ್ವೀಟು ಸ್ವೀಟು. ಅಭಿ, ಆರ್ ಯು ಮ್ಯಾಡ್? ನಾನ್ ಯಾಕ್ರಿ ಸ್ವೀಟ್ ತಿನ್ಬೇಕು? ನಮಗೆ ರಾಜಯೋಗ ಇರೋ ಮಗ ಹುಡ್ತಾನಂತೆ, ಇದ್ರಲ್ಲಿ ನಂದೇನು ತಪ್ಪಿಲ್ಲ. ಮಾತುಶ್ರೀ ರಂಗಮ್ಮ ಹೇಳಿದ್ದು. ನೀ ಲಾಟ್ ತಿನ್ಸ್ಬಿಡ್ತೀನಿ. ಅಭಿ, ಈ ಅನ್ನಿ ಅಂತ ಹೇಳೋದಕ್ ಬಂದ್ರ? ಮೊದ್ಲಿನಿಂದ ಹೋಗ್ರಿ. ಸಿಂಗಲ್ ಆಗಿ ಹೋದ್ರೆ ಮಾತುಶ್ರೀ ರಂಗಮ್ಮ ಮನೆಗೆ ಸೇರ್ಸಲ್ವಂತೆ, ಡಬ್ಬಲ್ ಆಗಿ ಹೋಗ್ಬೇಕಂತೆ. ಇದು ಟ್ರಿಬಲ್ ಆಗೋ ಸ್ಕೀಮು. ಬನ್ರಿ ಹೋಗೋಣ. ಈ ಪದ್ದು ಬಿಟ್ಲಾ, ಎಲ್ಲ ಹಾಳಾಗೋಗಿದ್ರ. ಒಂದ್ ಸಾಯ್ರು ಇಲ್ಲಿ. ಜಾಜಿ ಅವರೇ, ಅದೇನು ಬೇಗ ಹೇಳಿ, ಆಟೋ ವೈಟಿಂಗ್ ಅಲ್ಲಿ ಇದೆ. ಅಭಿ, ಜಸ್ಟ್ ಮಿನಿಟ್, ನಾನ್ ಬಂದ್ಬಿಡ್ತೀನಿ. ಓಕೆ. ಪದ್ದು ಬಿಟ್ಲಾ, ಅಭಿ ರೋಡಲ್ಲಿ ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ತಾ ಇದಾರೆ. ಅವ್ರನ್ನ ಆಟೋದಲ್ಲಿ ಎತ್ತಾಕೊಂಡು ಹೋಗಿ ಯಾವ್ದಾದ್ರು ಲೋನ್ಲಿ ಪ್ಲೇಸ್ ಅಲ್ಲಿ ಬಿಟ್ಟು ಬಿಡ್ತೀವಿ ಜಜ್ಜಕ್ಕೆ. ಆದ್ರೆ ಸುಮ್ನೆ ಬಿಟ್ಟು ಬರೋ ಅಭ್ಯಾಸ ನಮ್ಗಿಲ್ಲ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತು. ನೀವ್ ಯಾವಾಗಪ್ಪ ಸುಮ್ನೆ ಬಿಟ್ಟಿದ್ದೀರಾ? ಟೇಕ್ ದಿಸ್ 200. ಇದು ನಮಗಾಯ್ತು ಆಟೋಗೆ. ಲೇ ಪಾಂಡ್ರಂಗ, ನೀನು ಆ ಜಾಗದಲ್ಲಿ ಇದ್ರೆ ಜಾಜಿ ಅವ್ರು ಅಲ್ಲಿಗೆ ಬರ್ತಾರಂತ. ಒಳ್ಳೆ ಪ್ಲೇಸ್ ಕರ್ಕೊಂಡು ಹೋಗ್ರು. ಚುಮು 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 ಚಳಿ ಇರ್ಬೇಕು. ನಿಮ್ಗೆ ಮಸಾಲೆ ದೋಸೆಗೆ ಅಂತ 200 ರೂಪಾಯಿ ಕೊಡ್ತೀನಿ. ಬನ್ನಿ ಬನ್ನಿ, ಆಟೋ ಕಾಯ್ತಿದೆ. ಗುಬ್ಬಿ ಬರ್ತೀರಲ್ವಾ? ಅಭಿ, ನಾನ್ ನಿಮ್ ಹಿಂದೆನೆ ಬಂದ್ಬಿಡ್ತೀನಿ. ಲೇ ದಂಡ ಪಿಂಡಗಳ, ಚುಮು ಚುಮು ಚಳಿ ಇರೋ ಜಾಗ ಕರ್ಕೊಂಡು ಹೋಗಿ ಅಂದ್ರೆ ಮನೆ ಹಿತ್ಲಿಗೆ ಕರ್ಕೊಂಡ್ ಬಂದಿದ್ದೀರಲ್ರೋ. ಜಾಜಿ ಅವರು ನಿನ್ನ ಕರ್ಕೊಂಡು ಹೋಗು ಅಂತ ಹೇಳಿದ್ದು ಇಲ್ಲಿಗೆ. ಬಾಬಾ, ಕೈ ಮುಂದೆ ಮಾಡಿ. ನೀವ್ ಹಿಡ್ಕೊಳ್ಳಿ, ಹೇಳ್ತೀನಿ ನಾನು. ಏನ್ ಮಾಡ್ತಿದ್ದೀರಾ? ಕಣ್ ಕಾಣಿಸ್ತಿಲ್ವೇ? ಕೈ ಕಟ್ಟಾಗ್ತಾ ಇದೀವಿ. ಬಿಡ್ರ. ದಂಡ ಪಿಂಡಗಳ, ನೀವು ಮಾಡ್ತಿರೋ ಸರಿ ಏನ್ರು? 200 ರೂಪಾಯಿ ಕೊಡ್ತೀನಿ. ನಿಮ್ಮನಿಗೆ ಹೋಟ್ಲಿಗೆ ಬಿಟ್ಬಿಟ್ರು. ಆಡೋ ಮಾತುಗೊಂದು ಅರ್ಥ ಬೇಡ ಬಾವ. ವರ್ಷದ ಕೂಳಿಗೆ ಯಾವನಾರು ವರ್ಷದ ಕೂಳ್ ಕಳ್ಕೊತಾನ ಅಂತ ಮುತ್ತಾಡ್ರು ಕುಡಿದ್ರು ನಮ್ಮನ್ನ. ಏನ್ ಮುಖ ನೋಡ್ತಿದ್ಯ? ಕಮಾನ್ ಒನ್ ಬಿಡ. ಮದುವಿಟ್ಲಾ ಬಿಡ್ಸ್ರು. ಮದುವಿಟ್ಲಾ ಬಿಡ್ಸ್ರು. ಅತ್ತೆ, ಎಲ್ಲೋ ನಮ್ಮ ಯಜಮಾನ್ರು ಕೂಗ್ದಂಗ ಆಯ್ತಲ್ಲ. ಹೌದು ಕಣೆ, ನನಗೂ ಹಾಗೆ ಕೇಳಿಸ್ತಾ ಇದೆ, ಆದ್ರೆ ಎಲ್ಲಿ ಅಂತ ಗೊತ್ತಾಗ್ತಾ ಇಲ್ವಲ್ಲ. ಲೇ ನನ್ನ ಮಗನೇ, ಎಲ್ಲಿದೀಯ? ಅತ್ತೆ, ಅತ್ತೆ, ದೆವ್ವ, ದೆವ್ವ, ಅತ್ತೆ, ಡ್ರಮ್ ದೆವ್ವ. ಸುಮ್ಮನೆ ನಮ್ಮ ಗಂಡುಗಳ ವಂಶದ ಮನೆಗೆ ದೆವ್ವಗಳು ಬರೋದುಂಟ. ಅದೇನು ಅಂತ ನೋಡೋಣ ಬಲ. ನನ್ನ ಮಗನ್ನ ಏನು ಯಜಮಾನ್ರೆ, ಏನಿದೆಲ್ಲ? ದಂಡ ಪಿಂಡಗಳ ಕೆಲಸ ಕಣೆ. ನನ್ನ ಹೆಂಡತಿ ಹೇಳಿದ್ರು ಅಂತ ನನ್ನನ್ನ ಈ ಡ್ರಮ್ಮಲ್ಲಿ ಕೂಡ ಹಾಕಿದ್ದಾರೆ. ಸೀಮೆಗಿಲ್ಲ ಸೊಸೆನಮ್ಮ ನೀನು. ನನ್ನ ಮಗನ್ ಕೈ ಕಾಲು ಕಟ್ಸಿ ಡ್ರಮ್ ಒಳಗೆ ಹಾಕ್ಸಿದೀಯಲ್ಲ, ನೀನೇನು ಸೊಸೆನು
ಬ್ರಹ್ಮ ನೀನು. ಅತ್ತೆ ನನಗೆ ಹೇಳ್ದೆ ಕೇಳಿದೆ ಫಸ್ಟ್ ನೈಟ್ ನಿರ್ಧಾರನ ನೀವ್ ತಗೊಳ್ಳೋ ಹಾಗಿಲ್ಲ, ಅದು ನನ್ ಪರ್ಸನಲ್ ಮ್ಯಾಟರ್. ನಿನ್ನ ಈ ಮನೆ ತುಂಬಿಸ್ಕೊಂಡಿರೋದು ಈ ಮನೆ ಬೆಳಗಲಿ ಅಂತ ರಸ್ತೆ ಹೋಗಿ ಮೋಲಿನ ಗುಡ್ಸಕ್ಕಲ್ಲ. ಅತ್ತೆ ಅವತ್ತು ನಾನ್ ಪೊರ್ಕೆ ಹಿಡಿದಿದ್ದಕ್ಕೆ ಇವತ್ತು ಪೊರ್ಕೆಗೆ ಎಷ್ಟು ಡಿಮ್ಯಾಂಡ್ ಬಂದಿದೆ ಗೊತ್ತಾ? ಪೊರ್ಕೆ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಮಾಡ್ತಾ ಇದೆ. ಆಯ್ತಮ್ಮ, ಆ ಪೊಲ್ಕೆನ ಸೊಂಟು ಕಟ್ಕೊಂಡು ಓಡಾಡು, ಯಾರು ಬೇಡ ಅಂತಾರೆ. ಆದ್ರೆ ಒಂದು ತಿಳ್ಕೊ, ಈ ತಿಂಗಳು ಒಳ್ಳೆ ತಿಂಗಳು. ನಿನ್ನ ಕೆಟ್ಟ ಚಾಳಿಗಳನ್ನೆಲ್ಲ ಬಿಟ್ಟು ನನ್ನ ಮಗನ ಜೊತೆ ನೆಟ್ಟ ಸಂಸಾರ ಮಾಡ್ಬೇಕು. ಇಲ್ಲ ಅಂದ್ರೆ ನಾನು ನಿನ್ನ ನೆಮ್ಮದಿಯಾಗಿರೋಕ್ ಬಿಡಲ್ಲ. ಏನು ಮಂಗಮ್ಮನ್ ಶಪಥನ? ಅಲ್ಲ, ರಂಗಮ್ಮನ ಶಪಥ. ಎಲ್ಲಿಗೆ ಹೋಗ್ತಾ ಇದೀಯಾ? ರೂಮ್ಗೆ. ಬಿಡಬಾರ್ದು ಅಂತ ಅಪ್ಪಣೆ ಆಗಿದೆ. ನಾನು ಹೋಗ್ತಾ ಇರೋದು ನನ್ನ ಹೆಂಡತಿ ರೂಮ್ಗೆ. ಅವರೇ ನೀನು ರೂಮ್ ಒಳಗೆ ಹೋಗ್ಬಾರ್ದು ಅಂತ ಅಪ್ಪಣೆ ಮಾಡಿರೋದು. ನೋಡಿದ್ರಾತೆ ನಿಮ್ ಸೊಸೆ ಯಜಮಾನ್ರ ರೂಮ್ಗೆ ಹೋಗ್ಬಾರ್ದು ಅಂತ ಹೇಗ್ ತಾಕೀತ್ ಮಾಡಿದ್ದಾರೆ. ಚಂಪಾ, ಅವಳು ಏನೇನು ಮಾತಾಡ್ತಾಳೆ ಅಂತ ಫೋನಲ್ಲಿ ರೆಕಾರ್ಡ್ ಮಾಡ್ಕೊಳ್ಳೆ, ಬೇಕಾಗುತ್ತೆ. ಅಬ್ಬಿ ನಿಮ್ಗೆ ಪದ್ದು ಬಿಟ್ಲ ಹೇಳಿದ್ ಸ್ವಲ್ಪನೂ ಅರ್ಥ ಆಗ್ಲಿಲ್ವಾ? ಹಾಗಲ್ಲ ರೀ, ಈ ತಿಂಗಳು ಬಹಳ ಪ್ರಶಸ್ತವಾಗಿದೆ ಅಂತೆ. ನಾನು ನೀವು ಸಂಸಾರ ಮಾಡಿದ್ರೆ ಒಳ್ಳೇದಾಗತ್ತೆ ಅಂತ ಶಾಸ್ತ್ರಿಗಳು ಹೇಳಿದ್ರು. ಶಾಸ್ತ್ರಿಗಳ ಮನೆ ಹಾಳಾಗೋಗ್ಲಿ. ನೋಡಿ ಒಂದು ತಿಳ್ಕೊಳ್ಳಿ, ನನ್ನ ಮೊದಲನೇ ಗಂಡ ರಾಜಕೀಯ, ನೀವಲ್ಲ. ನಾನು ಕರ್ನಾಟಕದ ಮೊಟ್ಟ ಮೊದಲ ಮಹಿಳಾ ಮುಖ್ಯಮಂತ್ರಿ ಆಗೋವರೆಗೂ ನೀನ್ ನನ್ನ ರೂಮ್ಗೆ ಬರೋ ಹಾಗಿಲ್ಲ, ನಾನು ನನ್ನ ರೂಮಲ್ಲಿ ಇರೋ ನೋ ಅಡ್ಮಿಷನ್ ಬೋರ್ಡ್ ನ ತೆಗಿಯೋ ಹಾಗಿಲ್ಲ. ಶಾಸ್ತ್ರಿಗಳ ಮಾತಿಗೆ ಬೆಲೆ ಕೊಡಲ್ವೇನ್ರಿ? ಶಾಸ್ತ್ರಿಗಳ ಮಾತಿಗೆ ಬೆಲೆ ಕೊಡಕ್ ಹೋಗಿ ನಾನು ನನ್ನ ಬ್ರೈಟ್ ಆಗಿರೋ ಫ್ಯೂಚರ್ ನ ಡಲ್ ಮಾಡ್ಕೊಳ್ಳ. ನೋಡಿ ಇದೇ ಕಡೆ ಇನ್ನೊಂದ್ಸಲ ಏನಾದ್ರೂ ನನ್ನ ರೂಮ್ ಕಡೆ ಹಿಡ್ಕೋದಾಗ್ಲಿ, ಗೂಳಿ ತರ ರೂಮ್ಗೆ ನುಗ್ಗೋದಾಗ್ಲಿ ಮಾಡಿದ್ರೆ ನಾನು ನನ್ನ ಇನ್ನೊಂದ್ ಫೇಸ್ ನ ತೋರ್ಸ್ಬೇಕಾಗತ್ತೆ. ಜಾರ್ಜ್ ಅವ್ರು ನನ್ನನ್ನ ಯಾಕೆ ರೂಮಿಗೆ ಸೇರ್ತಿಲ್ಲ ಅಂತ ನನ್ಗೆ ಈಗ ಗೊತ್ತಾಯ್ತು. ಏನಪ್ಪಾ ಅಂತ ರಾಜಕಾರಣ? ಪಾಪ ನಮ್ಮ ಪೊದ್ದುಗೆ ಮದುವೆ ಆಗುವವರೆಗೂ ಹಳ್ಳಿ ಅಂದ್ರೆ ಕೆಲಸ ಸಿಗುವವರೆಗೂ ಸಂಸಾರ ಮಾಡಬಾರ್ದು ಅಂತ ಅವ್ರು ಡಿಸೈಡ್ ಮಾಡಿದ್ದಾರೆ. ಅದಕ್ಕೆ ನೀವೇನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ನಿಮ್ಮಿಬ್ರಿಗೂ ಅದಾಗುವವರೆಗೂ ನಾನು ಸಂಸಾರ ಮಾಡಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ. ಇಷ್ಟು ದಿನ ಆದ್ಮೇಲೆ ನಿನಗೆ ನಮ್ಮ ಮೇಲೆ ಇಷ್ಟು ಕನ್ನಡ ಬಂತಲ್ಲ, ನಮ್ಗಷ್ಟೇ ಸಾಕು. ಅದು ಕೇವಲ ಬಾಯಿ ಮಾತಲ್ಲಿದ್ರೆ ಸಾಲದು, ಪೇಪರ್ ಅಲ್ಲಿ ಬರ್ಕೊಂಡ್ ಬಂದಿದ್ದೀನಿ, ನೀವಿಬ್ರು ಸೈನ್ ಮಾಡಿ ಸಾಕು. ಕರೆಕ್ಟೇ ಹೇಳಿದ್ರಿ ಬಾಬಾ. ಇಂಥ ವಿಷಯಗಳ ನಡುವೆ ಯಾವತ್ತೂ ಒಂದು ಪೇಪರ್ ಇರಲೇಬೇಕು. ಕಮಾನ್ ಸೈನ್. ನಿನ್ನಂತ ಮಾವ ಇಲ್ಲ, ನಿಮ್ಮಂತ ಬಾವ ಇಲ್ಲ. ನಾಳೆನೆ ಕುಂದಾಪುರಕ್ಕೆ ಹೋಗಿ ನಿಮ್ಗೊಂದು ಗತಿ ಕಾಣಿಸ್ತೀನಿ. ಗೊತ್ತಿ ಅಂದ್ರೆ ಸದ್ಗತಿ. ಮನೇಲಿ ಯಾರಿದ್ದೀರಾ? ಯಾರ್ ಬೇಕಾಗಿತ್ತು? ಇಲ್ಲಿ ಪದ್ದು ವಿಠಲನವ್ರಿದ್ದಾರ? ಯಾಕ್ ಬೇಕಿತ್ತು? ಅವ್ರಿಗೆ ಪಾಂಡುರಂಗ ವ್ಯವಸ್ಥೆ ಮಾಡಿದ್ದಾರೆ. ನಮ್ಮ ಅಣ್ಣಯ್ಯ ಇಷ್ಟ ಬೇಗ ವ್ಯವಸ್ಥೆ ಮಾಡ್ಬಿಟ್ನಾ? ಸ್ವಲ್ಪ ಕರಿತೀರಾ? ಏನಪ್ಪ ಪದ್ದನ್ ಕರ್ಕೊಂಡ್ ಬೇಗ ಬನ್ನಿ. ಏನಮ್ಮ ಪಲ್ಲು? ಏನಪ್ಪ ನಮ್ಮ ಅಣ್ಣಯ್ಯ ಹೇಳ್ದ ಹಾಗೆ ನಿಮ್ಮಿಬ್ರಿಗೂ ವ್ಯವಸ್ಥೆ ಮಾಡಿದಾನೆ. ಪರವಾಗಿಲ್ಲ ಕಣ, ಪಾಂಡ್ರಂಗ ಎಷ್ಟು ಬೇಗ ವ್ಯವಸ್ಥೆ ಮಾಡ್ಬಿಟ್ಟಿದ್ದಾನೆ. ಅಲ್ಲಿಗೆ ನಮ್ಮ ಅದೃಷ್ಟದ ಭಾಗ ತೆಗಿತು. ಇಬ್ರು ಒಳ್ಳೆಯವ್ರು ತಾನೆ? ಯಾಕ್ರಿ ಪಾಂಡುರಂಗ ನಮ್ಮ ಬಗ್ಗೆ ಏನು ಹೇಳಿಲ್ವಾ? ಅವ್ನು ಹೇಳಿದ್ಕೆ ನಾನು ಇಲ್ಲಿ ಬಂದಿದ್ದು. ಟೈಮ್ ಆಗುತ್ತೆ, ಕಾರ್ ಹೊರಗಿದೆ, ಬೇಗ ಬಂದ್ಬಿಡಿ. ಏನಮ್ಮ ಪಲ್ಲು, ನಾವು ಓಡ್ ಬರ್ತೀವಿ, ಮನೆಯವ್ರಿಗೆಲ್ಲ ಹೇಳಮ್ಮ. ಬರ್ಬೇಕಾದ್ರೆ ಒಳ್ಳೆ ಸ್ವೀಟ್ ತಗೊಂಡ್ಬರ್ತೀವಿ. ಬನ್ನಿ ಬನ್ನಿ. ಲೇ ವಿಟ್ಲ, ನೋಡೋದಿಕ್ಕೆ ಇದು ಡಾನ್ ಅಡ್ಡ ತರ ಇದೆ ಅಲ್ವಾ? ಹಾ ಅಡ್ಡಾನೆ. ಈ ಅಡ್ಡಾಗೆ ಈ ತಿಮ್ಮನೆ ಡಾನು. ನನ್ ಶಿಷ್ಯ. ಹಲೋ ಸರ್, ನೈಸ್ ಟು ಮೀಟ್ ಯು. ಅಲ್ಲ ನಮ್ಗೇನ್ ಕೆಲಸ ನಿಂತ ಅತ್ತ ವಸೂಲಿ. ಹೌದಾ? ಅಲ್ಲ, ನನ್ನ ಮದುವೆ ಆಗೋ ಹುಡುಗಿ ಇಲ್ಲೆಲ್ಲೂ ಕಾಣಿಸ್ತಾ ಇಲ್ವಲ್ಲ ಅಂತ. ಇಲ್ಲಿ ದಿನ ಮದುವೆ ನಡೀತಾ ಇರುತ್ತೆ. ಹೌದಾ? ನೋಡೋದಿಕ್ಕೆ ಹುಡುಗಿ ಚೆನ್ನಾಗಿದ್ದಾಳ? ನಾಲ್ಕು ತದ್ಕಿದ್ರೆ ಚೆನ್ನಾಗ್ ಕಾಣ್ತಾಳೆ. ನೋಡಿ ತಿಮ್ಮ ಅವ್ರೆ, ನೀವು ನಮ್ಮನ್ನ ಇಲ್ಲಿ ಕರ್ಕೊಂಡ್ ಬಂದಿರೋದು ನನಗೆ ಮದುವೆ ಮಾಡ್ಸೋದಿಕ್ಕೆ, ಇವನಿಗೆ ಕೆಲಸ ಕೊಡ್ಸೋದಿಕ್ಕೆ ಅಲ್ವಾ? ಸ್ಟೆಪ್ಗೆ ಕೆಲಸ ಕಲ್ತ್ಕೊಳ್ಳಿ. ಪಾಂಡುರಂಗ ನಿಮ್ಮಿಬ್ರು ನನ್ಗೆ ಮಾರಿದಾನೆ. ಮಾರ್ಬಿಟ್ಟಿದ್ದಾನ? ಹೌದು, ನಾನ್ ನಿಮ್ಮಿಬ್ರು ಕೊಂಡ್ಕೊಂಡಿದ್ದೀನಿ. ಒಂದು ತಿಂಗಳು ಮೈ ಮುರಿಯೋ ಹಾಗೆ ಕೆಲಸ ಮಾಡಬೇಕು, ಇಲ್ಲ ಅಂದ್ರೆ ನಿಮ್ಮಿಬ್ಬರನ್ನು ಹಿಡ್ಕೊಂಡು ಜಾಡಿಸ್ತಿರ್ತೀವಿ. ನಮ್ಗೂ ಅಧಿಕಾರ ನಿಮ್ಗೆ ಯಾರಿಗೆ ಕೊಟ್ಟಿದ್ದು? ಪಾಂಡುರಂಗ 50,000 ರೂಪಾಯಿ ತಗೊಂಡು ಅಗ್ರಿಮೆಂಟ್ ನ ಬರ್ಕೊಟ್ಟಿದ್ದಾನೆ. ಬೇಕಾದ್ರೆ ನೋಡಿ, ನೀವೇ ಸೈನ್ ಹಾಕಿದ್ದೀರಾ? ಇನ್ನೊಂದು ತಿಂಗಳು ನಾನ್ ಹೇಳ್ದಂಗ್ ಕೇಳ್ಕೊಂಡ್ ಬಾಯಿ ಮುಚ್ಕೊಂಡು ಇಲ್ಲಿ ಬಿದ್ದಿರ್ಬೇಕು. ಇಲ್ಲ ಅಂದ್ರೆ ಟೈರ್ ಇರೋ ಜಾಗದಲ್ಲಿ ನಿಮ್ಮನ್ನೇ ತಾಕ್ಬಿಡ್ತೀವಿ. ಲೇ ಬಿಟ್ಲ, ಆ ಪೇಪರ್ ಅಲ್ಲಿ ಏನ್ ಬರ್ತಿದೆ ನೋಡ್ತೀರಾ? ಸೈನ್ ಹಾಕ್ಬಿಟ್ವಲ್ಲ. ಬಂದು ಬಾವ ನಮ್ನ ಯಾವ ತೋಡ್ತಿದ್ರು ಕಣೋ. ನೋಡ್ರಪ್ಪ, ನಿಮ್ಗೆಲ್ಲ ಹತ್ತ ವಸೂಲಿ ಮಾಡೋದು ಟ್ರೈನಿಂಗ್ ಕೊಡ್ತೇನೆ.
ಆ ಟ್ರೈನಿಂಗ್ ಆದ್ಮೇಲೆ ಗಲ್ಲಿಗೂ ಹೋಗಿ ಹಫ್ತಾ ವಸೂಲಿ ಮಾಡ್ಕೊಂಡ್ ಬರ್ಬೇಕು. ಬೀಡಾಗ್ಲಿ ಅವನು ಬಿಡುವಂಗಿಲ್ಲ. ಅಂದ್ರೆ ನಾವಿಬ್ರು ಈಗ ಹಫ್ತಾ ವಸೂಲಿ ಮಾಡ್ಬೇಕಾ? ಮತ್ತೇನು 50,000 ರೂಪಾಯಿ ಕೊಟ್ಟು ನಿಮ್ಮನ್ ಕೊಂಡ್ಕೊಂಡ್ ಬಂದಿರೋದು ಮೆರವಣಿಗೆ ಮಾಡಕ ಹಫ್ತಾ ವಸೂಲಿ ಮಾಡೋದಿಕ್ಕೆ. ಸರ್ ನಾವು ರೌಡಿಗಳ ತರ ಹೋಗಿ ಹಫ್ತಾ ವಸೂಲಿ ಮಾಡ್ಬೇಕಾರೆ ಯಾರು ಸದಕ್ಬಿಟ್ರೆ ಏನ್ ಮಾಡೋದು? ನೀವು ಸದಸ್ಬೇಕು. ಪೊಲೀಸರು ಹಿಡ್ಕೊಂಡು ಹೋಗ್ಬಿಟ್ರೆ ನಾವಿದೀವಲ್ಲ ಜಾಮೀನ್ ಕೊಟ್ಟು ಬಿಡ್ಕೊಂಡ್ ಬರ್ತೀವಿ. ನೋಡಪ್ಪ, ಒಬ್ಬೊಬ್ರ ಮೇಲೆ 30-40 ಜಾಮೀನ್ಗಳಿರ್ತವೆ, 50-60 ಕೇಸ್ಗಳಿರ್ತವೆ. ಈ ರೌಡಿಸಮ್ ಅಂದ್ಮೇಲೆ ಇದೆಲ್ಲ ಮಾಮೂಲಿ. ತಲೆ ಕೆಡ್ಸ್ಕೊಬಾರ್ದಮ್ಮ. ಆಯ್ತು ಸರ್ ಈ ಕೆಲಸ ಮಾಡೋದಕ್ಕಿಂತ ಮುಂಚೆ ನಮ್ಮ ಭಾವನ ಸಂಸ್ಕೃತಿ ಮಾತಾಡ್ಬೋದಾ? ಮಾತಾಡು. ಥ್ಯಾಂಕ್ ಯು ಸರ್. ಹಲೋ ಬಾವ, ನಾನು ಬಿಟ್ಲ ನಿಮ್ಮ ನಡದಿಂದ ಮಾತಾಡ್ತಾ ಇದ್ದೀನಿ. ಅಲ್ಲ ಬಾವ, ನಾವೇನ್ ದ್ರೋಹ ಮಾಡಿದ್ವಿ ನಿಮಗೆ ಅಂತ 50,000 ರೂಪಾಯಿಗೆ ರೌಡಿಗೆ ನಮ್ಮನ್ನು ಮಾರ್ಬಿಟ್ಟಿದ್ದೀರಾ? ಅಳಿ ಅಂದ್ರೆ ತಿಮ್ಮಂಗ್ ಒಂದ್ ಸ್ವಲ್ಪ ಫೋನ್ ಕೊಡಿಪ್ಪ. ಆಯ್ತು ಬಾವ, ನಮ್ಮ ಬಾವ ನಿಮ್ಮ ಹತ್ರ ಮಾತಾಡ್ಬೇಕಂತೆ. ಹಲೋ ತಿಮ್ಮ, ಮೊದ್ಲು ಅವ್ರ ಹತ್ರ ಇರೋ ಮೊಬೈಲ್ ಕಿತ್ಕೋ, ತಾಲೆ ಮೇಲೆ ಹೊಡೆದು ಕೆಲಸ ಮಾಡ್ಸು. ಇಲ್ಲ ಅಂದ್ರೆ ದಿನಾ ಫೋನ್ ಮಾಡಿ ನನ್ನ ತಲೆ ತಿಂತಾರೆ. ಸರಿ ಪಾಂಡುರಂಗ. ಸರ್ ನನ್ನ ಫೋನು. ಹೌದಪ್ಪ, ನಿನ್ನ ಹತ್ರ ಫೋನ್ ಇದ್ರೆ ಪಾಂಡುರಂಗನ್ ದಿನಾ ಫೋನ್ ಮಾಡಿ ತಲೆ ತಿಂತಿ ಅಂತ ಹೇಳ್ದ ಪಾಂಡುರಂಗ. ಅದಕ್ಕೆ ನಾನೇ ಇಟ್ಕೊಂಡೆ. ಬರೋಣ ಬಿಡಿ ಸರ್, ಇವ್ನ ಫೋನಲ್ಲಿ ಮಾಡ್ತೇನೆ. ಕೊಡ ನಿನ್ ಫೋನ್. ಒಂದ್ ನಿಮಿಷ ಸರ್. ನೋಡ್ರ, ಪೊಲೀಸವರಿಂದ ಹೆಂಗ್ ತಪ್ಸ್ಕೋಬೇಕು, ರೌಡಿಗಳಿಂದ ಹೆಂಗ್ ತಪ್ಸ್ಕೋಬೇಕು, ಹೆಂಗ್ ಓಡೋಬೇಕು, ಹೆಂಗ್ ಜಂಪ್ ಮಾಡ್ಬೇಕು ಎಲ್ಲ ಟ್ರೈನಿಂಗ್ ಕೊಡ್ತೇನೆ. ಬಂದ್ರ ಸೆಂಟ್ರಿಗೆ. ನೋಡ್ರ, ನಾನ್ ಇನ್ಸ್ಪೆಕ್ಟ್ರು, ನಾನ್ ಕಾನ್ಸ್ಟೇಬಲ್. ನೀವು ಹಫ್ತಾ ವಸೂಲಿ ಮಾಡಕ್ ಹೋಗಿ ತಗ್ಲಾಕೊಂಡಿರೋ ಕಳ್ಳರು. ಈಗ ನಾವು ನಿಮ್ಗೆ ಚಾರ್ಜ್ ಮಾಡ್ತೀವಿ. ಏನೋ ಚಾರ್ಜ್, ನೀವು ತಪ್ಸ್ಕೊಂಡು ಓಡ್ಬೇಕು. ಏನೋ ಚಾರ್ಜ್ ಮಾಡ್ತಾ ಇದ್ರು, ಸುಮ್ಮನೆ ಇದ್ದೀರಲ್ಲ, ತಪ್ಸ್ಕೊಂಡು ಹೋಗ್ಬೇಕು. ಅಲ್ಲ ಸರ್, ಗ್ಯಾಪ್ ಕೊಡ್ತೀರಾ ಹಿಂಗ್ ಹೊಡಿತಾ ಇದ್ರೆ ಹೆಂಗ್ ತಪ್ಸ್ಕೊಂಡು ಹೋಗೋಣ? ಪೊಲೀಸ್ ಹೊಡಿಬೇಕಾದ್ರೆ ಗ್ಯಾಪ್ ಕೊಟ್ಟು ಹೊಡಿತಾರೇನೋ, ತಪ್ಸ್ಕೊಂಡು ಓಡ್ಬೇಕು. ಅದು ಇಟ್ಲಾ, ವಾಟ್ ಹ್ಯಾಪನ್? ಜಾಗಕ್ಕೆ ಬಾವ ಮಾಡೋದು ಒಂದ ಎರಡ, ನಮ್ಮಿಬ್ಬರನ್ನ ರೌಡಿ ತಿಮ್ಮನಿಗೆ 50,000 ರೂಪಾಯಿ ಮಾರ್ಬಿಟ್ಟಿದ್ದಾರೆ. ಒಂದು ತಿಂಗಳು ನಾವು ಅವನ ಹತ್ರ ಜೀತದಾಳಾಗಿರ್ಬೇಕಂತೆ. ಹೇಗೋ ಅವ್ನ್ ಕಣ್ತಪ್ಸಿ ಓಡ್ ಬಂದ್ಬಿಟ್ವಿ. ಹಬಿ, ಹೇಳಿ ಗುಬ್ಬಿ. ಅಲ್ಲ, ಪದ್ದು ಬಿಟ್ಲನ್ನ ಯಾರಿಗೋ 50,000 ರೂಪಾಯಿಗೆ ಮಾರ್ಬಿಟ್ಟಿದ್ರಲ್ಲ, ಇದು ಸರಿನಾ? ನನಗೆ ತೊಂದರೆ ಕೊಟ್ಟವರಿಗೆ ಶಿಕ್ಷೆ ಆಗ್ಲೇಬೇಕು. ನಾನೇ ಶಿಕ್ಷೆ ಕೊಡಕ್ ಆಗಲ್ಲ ಅಂತ ರೌಡಿಗಳಿಗೆ ಮಾರಿದ್ದು. ಇದು ಗುಲಾಮಗಿರಿ. ನಾನು ಈ ಮ್ಯಾಟರ್ನ ಬಿಡಲ್ಲ, ಸ್ಟ್ರೈಕ್ ಮಾಡ್ತೀನಿ. ಕರೆಕ್ಟ್ ಆಗಿ ಹೇಳಿದ್ರಿ ಜಾಜಕ್ಕೆ. ಒಬ್ರಿಗೆ 1 ಲಕ್ಷ ಅಂತ ಮಾರಿದ್ರು ಬೇಜಾರಾಗ್ತಿರ್ಲಿಲ್ಲ. ಇಬ್ರು ಸೇರಿ 50,000 ರೂಪಾಯಿ ಮಾರಿದಾರಲ್ಲ, ನಮ್ಗೇನ್ ಮರ್ಯಾದೆ ಮೇಲಿರಿ? ರಾಜವ್ರೆ, ಇವನೇ ನಮ್ಮನ್ನ 50,000 ರೂಪಾಯಿ ಕೊಂಡ್ಕೊಂಡಿರೋದು. ಮರ್ಯಾದೆಯಿಂದ ನನ್ ಜೊತೆಗೆ ಬಂದ್ರೆ ಸರಿ, ಇಲ್ಲ ಅಂದ್ರೆ ಸ್ಪಾಟ್ ಅಲ್ಲೇ ಡೀಲ್ ಮಾಡ್ಬಿಡ್ತೀನಿ. ಸುಮ್ನೆ ಹೋದ್ರೆ ಸರಿ, ಇಲ್ಲ ಅಂದ್ರೆ ನಾನ್ ಸುಮ್ನೆ ಇರಲ್ಲ. 50,000 ರೂಪಾಯಿ ಕೊಟ್ಟು ಬಿಡ್ಸ್ಕೊಳಮ್ಮ ನೀನು. ನೋಡು, ಹೀಗೆಲ್ಲ ಟಾಪ್ ಮಾಡಿದ್ರೆ ನಾನ್ ಬೇರೆ ತರ ಆಕ್ಷನ್ ತಗೋಬೇಕಾಗತ್ತೆ. ಏನ್ ಬೇಕಾದ್ರೆ ಆಕ್ಷನ್ ತಗೊಳ್ಳಿ. ನೋಡಿ, 50,000 ರೂಪಾಯಿ ಕೊಟ್ಟು ಬಿಡಿಸ್ಕೊಂಡು ಹೋಗೋವರೆಗೂ ಇವ್ರು ನಮ್ ಜೊತೆಗಿರ್ತಾರೆ. ಸದ್ಯಕ್ಕೆ ಈ ದಡಿಯ ನಮ್ ಜೊತೆಗಿರ್ಲಿ, ಎತ್ತಾಕ ನಡಿಯ. ಕುಚ್ಚಿಕ್ಕು 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 ಕುಚ್ಚಿಕ್ಕು, ನೀರು ಚಟ್ಟಿ ದೋಸ್ತು ಕಣ ಕುಚ್ಚಿಕ್ಕು, ಜೀವಕ್ಕಿನ್ನ ಜಾಸ್ತಿ ಕಣ ಕುಚ್ಚಿಕ್ಕು. ಅಯ್ಯೋ, ಈಗ ಗಾಳ ಕುಚ್ಚಿಲ್ಲ ಕುಚ್ಚಿಕ್ಕು. ಕೂಲ್ ಏನ್ ಕೂಲು ಜಾಜಕ್ಕೆ? ನನ್ನ ಕಣ್ಣು ಮುಂದೆನೆ ನನ್ನ ಆಪ್ತ ಮಿತ್ರನ ದರ 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 ಅಂತ ಎಳ್ಕೊಂಡು ಹೋಗ್ತಿರ್ಬೇಕಾದ್ರೆ ನಾನು ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇದ್ದೀನಲ್ಲ. ನಮ್ದು ಒಂದು ಜನ್ಮನ. ಏನ್ ಜಾಜಕ್ಕೆ? ಬಿಟ್ಲ, ಯು ಡೋಂಟ್ ವರಿ, ಹೇಗಾದ್ರೂ ಮಾಡಿ ಪದ್ದನ್ ಬಿಡ್ಸ್ಕೊಂಬರೋ ವ್ಯವಸ್ಥೆನ ಮಾಡೋಣ. ಅಯ್ಯೋ, ಈ ದುಃಖ, ಈ ಸಂಕಟ, ಈ ನೋವು ನನ್ನ ಹೇಗೆ ತಡ್ಕೊಳ್ಳಿ ಜಾಜಕ್ಕೆ? ಒಂದು 200 ರೂಪಾಯಿ ಕೊಡಿ, ಮಸಾಲೆ ದೋಸೆ ತಿನ್ಕೊಂಡ್ಬರ್ತೀನಿ. ನೋಡಿ, ನನ್ನ ಹಬಿ ಏನ್ ಮಾಡಿದಾರೆ ಗೊತ್ತಾ? ನಮ್ಮ ಮನೇಲಿ ಪದ್ದು ಬಿಟ್ಲ ಅಂತ ಇಬ್ರಿದ್ರಲ್ಲ, ಅವ್ರಿಬ್ರನ್ನ 50,000 ರೂಪಾಯಿಗೆ ಮಾರ್ಬಿಟ್ಟಿದ್ದಾರೆ. ಅದು ಜೀತ ಪದ್ಧತಿಗೆ. ಹಾಗೆಲ್ಲ ಮಾಡೋ ಹಾಗಿಲ್ವಲ್ಲ? ಹಾಗೆಲ್ಲ ಮಾಡಿದ್ರೆ ಜೈಲಿಗೆ ಹಾಕ್ತಾರೆ. ನೋಡಿ, ಇದಕ್ ನೀವೇ ಸಾಕ್ಷಿ.
ಆಗ್ಲೇ ಕುಚ್ಚುಕು ಅಂತಿದ್ದಿಲ್ಲ ಈಗ ಮಾತಾಡೋ. ಏನಂತ ಮಾತಾಡ್ತಿದ್ದೆ ಅದಕ್ಕೆ? ಆ ರೂಢಿಗಳು ನಮ್ಮಿಬ್ಬರನ್ನ ಎತ್ತಾಕೊಂಡು ಹೋಗ್ಬಿಟ್ಟು ನಮಗೆ ಯಾರು ದಿಕ್ಕು? ನಾವಿದೀವಲ್ಲ, ನಾವೆಲ್ಲ ಒಟ್ಟಾಗಿ ಸೇರ್ಕೊಂಡು ಪೊಲೀಸ್ ಹೇಳೋಣ, ಸರ್ಕಾರ ಕಂಪ್ಲೇಂಟ್ ಮಾಡೋಣ, ಹಾಗೆ ಟಿವಿಗೂ ರಿಪೋರ್ಟ್ ಮಾಡೋಣ. ಒಂದ್ ನಿಮಿಷ ನನ್ನ ಸೊಸೆ ಮಾಡಿರೋ ತಪ್ಪಿಗೆ ಹೀಗೆಲ್ಲ ನಡೀತಾ ಇರೋದು. ಈ ನನ್ನ ಸೊಸೆ ನನ್ನ ಮಗನ ಮದುವೆ ಆಗಿ 5 ವರ್ಷ ಆಯ್ತು. ಇವಳು ತನ್ನ ಗಂಡನಿಗೆ ಏನು ಹೇಳಿದಾಳೆ ಗೊತ್ತಾ? ನೀವು ಏನೇ ಮಾಡಿದ್ಲು ನಿಮ್ ಜೊತೆ ಸಂಸಾರ ಮಾಡಲ್ಲ, ನಿಮ್ ಜೊತೆ ಇರಲ್ಲ, ನೀವು ನನ್ನ ಗಂಡನೇ ಅಲ್ಲ ಅಂತ ಹೇಳಿದಾಳೆ. ಏನೇ ನೋಡ್ತಾ ಇದ್ಯಾ? ತೋರ್ಸೆ ವಿಡಿಯೋನ. ನೋಡಿ, ಒಂದು ತಿಳ್ಕೊಳ್ಳಿ, ನನ್ನ ಮೊದಲನೇ ಗಂಡ ರಾಜಕೀಯ, ನೀವಲ್ಲ. ನಾನು ಕರ್ನಾಟಕದ ಮೊಟ್ಟ ಮೊದಲ ಮಹಿಳಾ ಮುಖ್ಯಮಂತ್ರಿ ಆಗೋವರೆಗೂ ನೀವ್ ನನ್ನ ರೂಮ್ಗೆ ಬರೋ ಹಾಗಿಲ್ಲ, ನಾನು ನನ್ನ ರೂಮಲ್ಲಿರೋ ನೋ ಅಡ್ಮಿಷನ್ ಬೋರ್ಡ್ ನ ತೆಗಿಯೋ ಹಾಗಿಲ್ಲ. ಎಂತ ಹೆಂಗ್ಸು ಇವಳು? ಇಂತ ಹೆಂಗ್ಸು ನಮ್ಮ ಏರಿಯಲ್ಲೇ ಇರಬಾರ್ದು. ಇಂಥವಳನ್ನ ದೊಣ್ಣೆ ಮೇಲೆ ಹಾಕೊಡಿಬೇಕು, ಇಲ್ಲಾಂದ್ರೆ ಟೀಮಣ್ಣಕ್ಕೆ ಇಷ್ಟಪಡ್ಬೇಕು. ನಿಮ್ ಸೊಸೆ ಅವಳು ಹಾಗೇನೆ ತಾನು ಸಿಕ್ಕಾಕೋತೀನಿ ಅಂತ ಗೊತ್ತಾದ ತಕ್ಷಣ ಎಸ್ಕೇಪ್ ಆಗ್ಬಿಡ್ತಾಳೆ. ಜಾಜ್ ಅವ್ರೆ, ಈ ತಿಂಗಳಲ್ಲಿ ಇನ್ನೂ 25 ದಿನ ಬಾಕಿ ಇದೆ. ಅಷ್ಟು ಒಳಗೆ ನನ್ಗೊಂದು ಡೇಟ್ ಕೊಡಿ. ಯಾಕೋ? ಹನಿಮೂನ್ಗೆ. ಮೊದ್ಲು ಪದನ ಬಿಡ್ಸ್ಕೊಂಡ್ ಬನ್ನಿ, ಆಮೇಲೆ ನಾನ್ ನಿಮ್ಗೆ ಹನಿಮೂನ್ ಡೇಟ್ ಕೊಡ್ತೀನಿ. ಹಾಗಂತ ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಸಾಲಲ್ಲ, ಬಾರ್ದು ಸೈನ್ ಮಾಡಿ ಕೊಡಿ. ಬರ್ದು ಸೈನ್ ಮಾಡಿದೀನಿ. ನಾನ್ ಇದನ್ನ ನಿಮಗ್ ಕೊಡ್ಬೇಕು ಅಂದ್ರೆ ಪದ್ದು ನಮ್ಮನೇಲಿ ಇರ್ಬೇಕು. ಜಾಜ್ ಅವ್ರೆ, ನಿಮ್ಮ ಶಿಷ್ಯ ಬಂದ. ಒಂದೇ ದಿವಸಕ್ಕೆ ಅದೆಷ್ಟು ಚೆನ್ನಾಗೋಗಿದ್ಯೋ. ಜಾಜ್ ಅವ್ರೆ, ನಿಮ್ಮ ಶಿಷ್ಯ ಬಂದಾಯ್ತಲ್ಲ, ಈಗ್ಲಾದ್ರೂ ಅಗ್ರಿಮೆಂಟ್ ಕೊಡ್ಬೋದಲ್ಲ? ಏನ ಮಗನೇ ಅದು ಅಗ್ರಿಮೆಂಟು? ಜಾಜ್ ಅವರು ನನ್ನ ಜೊತೆ ಹನಿಮೂನ್ ಬರೋದಕ್ಕೆ ಡೇಟ್ ಕೊಟ್ಬಿಟ್ಟಿದ್ದಾರೆ. ಎಂಥ ಒಳ್ಳೆ ಸುದ್ದಿ ಹೇಳಿದ್ಯೋ. ಶಾಸ್ತ್ರಿಗಳನ್ನ ಭೇಟಿ ಮಾಡಿದ್ದಕ್ಕೂ ಸಾರ್ಥಕ ಆಯ್ತು. ಯಾವಾಗ ಹೋಗ್ತಿದ್ದಿಲ್ಲಮ್ಮ? 30ನೇ ತಾರೀಕು ಹೊತ್ತೆ. ಅಯ್ಯೋ, ತುಂಬಾ ಒಳ್ಳೇದಾಯ್ತಮ್ಮ. ಯಾವ ತಿಂಗಳು? ಫೆಬ್ರವರಿ. ಈಗ್ಲೇ ಹೋಗಿ ಗಂಟು ಬೂಟೆ ಕಟ್ಬಿಡ್ಲಾ? ಏನು ಯಜಮಾನ್ರೆ, ಈ ಸತಿನ ತಲೆ ಮೇಲೆ ಚಪ್ಪಲಿ ಕಲ್ಲಿ ಹೇಳ್ಕೊಂಡ್ಬಿಟ್ರಲ್ಲ. ಏನೇ ನಿನ್ನ ಮಾತಿನ ಅರ್ಥ? ಫೆಬ್ರವರಿ ತಿಂಗಳಲ್ಲಿ 30ನೇ ತಾರೀಕು ಬರೋದೇ ಇಲ್ಲ.